ಸರ್ ಇವತ್ತಿನ ದಿನ ಯಾವ ಉದ್ದೇಶಕ್ಕಾಗಿ ಕಡೆ ಬಂದಿದ್ರಿ ಸರ್? ಸರ್ ಇವತ್ತು ಸಾಯಂಕಾಲ ಸುಮಾರು 6 ಗಂಟೆ ನಂತರ ನನಗೆ ನಮ್ಮದು ಒಂದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 9th ಮಗು ಗೌತಮ್ ಭಜಂತ್ರಿ ಅನ್ನೋ ಒಂದು ಈ ರೀತಿ ಅನಾಹುತ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ತು. ನಾನು ಇವತ್ತು ರಜೆ ಇರೋದ್ರಿಂದ ಬೆಳಗಾವಿ ಸಿಟಿಯ ರೋಡ್ ಸೈಡ್ ಇದೆ, ಇಮಿಡಿಯೇಟ್ ಫಾಲೋ ಅಪ್ ಮಾಡ್ತಾಯಿದ್ದೆ. ಹಾಸ್ಪಿಟಲ್ ತಂದಿದ್ದೀವಿ ಅಂತ ಹೇಳಿದಾಗೆ, ಬಟ್ ನಮ್ಮ ಒಂದು ದುರಾದೃಷ್ಟ ಇವತ್ತು ಮಗು ಅಸುನೀಗಿದೆ. ಆ ಕಾರಣಕ್ಕಾಗಿ ನಾನು ಮಗುನ ನೋಡೋಣ ಅಂಥೇಳಿ ಬಂದಿದ್ದೀನಿ. ಇಲ್ಲೆಲ್ಲ ತಾವೆಲ್ಲ ಸಾರ್ವಜನಿಕರು ಸೇರಿದಿರಿ, ಸಂಬಂಧಿಕರು. ಮತ್ತು ಅತಿ ದುಃಖದ ವಿಚಾರ ಅಂದರೆ ಮಗು ತಂದೆ ಇಲ್ಲ, ತಾಯಿ ಒಬ್ರು ಇದ್ದಾರೆ. ನನಗೆ ಬರ್ತಾ ಕೆಲವು ಮೀಡಿಯಾದವರು ವಿಡಿಯೋಗಳು ಶೇರ್ ಮಾಡಿದ್ರು, ಅವರ ಆಕ್ರಂದನ ಅದೆಲ್ಲ ತುಂಬ ದುಃಖಕರ. ಈಗಾಗಲೇ ನಾವು ಮಗು ಮುಖ ನೋಡಿದಾಗೆ ಅಷ್ಟೊಂದು ಫ್ರೆಶ್ ಮುಖ ಇದ್ದು ಪ್ರಾಣ ಕಳೆದುಕೊಂಡಿರೋ ಮಗು ನೋಡೋಕ್ಕೆ ಭಾಳ ದುಃಖ ಆಗುತ್ತೆ. ಇಲಾಖೆಯಿಂದ ನಾವೆಲ್ಲ ನಮ್ಮ ಶಾಲೆಯಲ್ಲಿ ಆಗಿದ್ದಕ್ಕೆ ಒಂದು ತುಂಬ ಖೇದ, ತುಂಬ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಬೇಕಾದ ಅಗತ್ಯ ಇದೆ. ಮಗು ಯಾಕಂದರೆ ನಮ್ಮ ಗ್ರಾಮೀಣ ಬಡ ಮಕ್ಕಳು ಮತ್ತು ಪರಿಶಿಷ್ಟ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ ಅಂತ ಇಂಥ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಅಲ್ಲೊಂದು ಇಂಥ ಘಟನೆ ಆಗ್ತಾ ಇರೋದು ತುಂಬ ನಮ್ಮ ದೌರ್ಭಾಗ್ಯ. ನನ್ನ ಅವಧಿಯಲ್ಲಿ ಹಿಂಗಾಗಿದ್ದು. ಎರಡನೇದಿಗೆ ಇಲ್ಲಿ ಕೆಲವು ಮುಖಂಡರುಗಳು ಹೇಳಿದ್ರು, ಶಾಲೆಗಳಲ್ಲಿರ್ತಕ್ಕಂಥ ಏನು ಕೆಲವು ದೌರ್ಬಲ್ಯಗಳು ಅಥವಾ ಮಿಸ್ಟೇಕ್ಸ್ ತಾವು ತಮಗೆ ಕಂಡಿದ್ದು ಹೇಳಿದಿರಿ, ಅದೆಲ್ಲನೂ ನಾಳೆನೇ ಸರಿಪಡಿಸ್ತೀನಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತಿ CEO ಸರ್ಗೆ, ಅಷ್ಟಲ್ಲದೆ ನಮ್ಮದು ಕ್ರೈಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏನು ಹೆಡ್ ಆಫೀಸ್ ಇದೆ ಅವ್ರ ಗಮನಕ್ಕೂ ತಂದಿದ್ದೀನಿ. ಎಲ್ಲರೂ ತುಂಬ ಬೇಜಾರು. ಒಂದು ಶಾಲೆಯಲ್ಲಿ ಈ ರೀತಿ ಆಗುತ್ತಂದರೆ, ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಅಂಡರ್ ಸುಮಾರು 14,000 ಮಕ್ಕಳಿದೆ, ವಸತಿ ಶಾಲೆ ಮತ್ತು ವಸತಿ ನಿಲಯಗಳು ಸೇರಿ. ಸೊ ದಿನಾನೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಂಥ ಪರಿಸ್ಥಿತಿ, ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದಾಗ್ಯೂ ಕೂಡ ಸಿಬ್ಬಂದಿಗಳ ನಿರ್ಲಕ್ಷ್ಯದ ಬಗ್ಗೆ ಕೂಲಂಕುಷವಾಗಿ ನಿಷ್ಪಕ್ಷಪಾತವಾಗಿ ಪೊಲೀಸ್ ತನಿಖೆ ಆಗಬೇಕು. ಪಾಲಕರದ್ದು ಏನು ಸಂದೇಹಗಳಿದೆ ಅದರ ಪ್ರಕಾರ FIR ಬುಕ್ ಮಾಡ್ಕೋಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳಂತ ಅವ್ರಿಗೊಂದು ಆಲ್ರೆಡಿ ನಾನು ಫೋನಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ಮಗು ವಿಚಾರ ಏನು ಯಾರವರು 2 ಪಾರ್ಟಿಗಳು ಜಗಳ ಮಾಡ್ಯಾರಂದರೆ ತನಿಖೆ ಅಂತ ಇರ್ತದೆ. ಮಗು ವಿಚಾರ ಏನಿದೆ ನಿಷ್ಪಕ್ಷಪಾತವಾಗಿ ಒಂದು ವಿಚಾರ ಹೊರಗೆ ಬಂದ ನಂತರ ನಾವು ಅದು ಪಕ್ಕಾ ಕ್ರಮ ಕೈಗೊಳ್ತೀವಿ, ಕಾನೂನು ಕ್ರಮ ಅನ್ನೋದೊಂದು. ಎರಡನೇದು, ಮಗು ಪ್ರಾಣ ಲಾಸ್ ಆದಮೇಲೆ ನಾವು ಏನು ಮಾಡಿದ್ರೂ ಕಡಿಮೆನೇ ಅಥವಾ ಆಗೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ರೂಲ್ಸ್ ಇದೆ, ಯಾವುದೇ ವಸತಿ ಶಾಲೆಯಲ್ಲಿ ಮಗು ಈ ರೀತಿ ಒಂದು ಮರಣಕ್ಕೀಡಾದಾಗೆ ತಕ್ಷಣಕ್ಕೆ 5 ಲಕ್ಷ ಕೊಡಬೇಕು ಅನ್ನೋದೊಂದಿದೆ. ಈಗಾಗಲೇ ಅದು 5 ಲಕ್ಷ ರೂಪಾಯಿ ಚೆಕ್ ನಾನು ರಾತ್ರಿ ಬೇರೆ ಸ್ಕೂಲ್ ಅಕೌಂಟಿನಿಂದ ನಾನೀಗ ವ್ಯವಸ್ಥೆ ಮಾಡಿಸಿದ್ದೀವಿ. ಅದೊಂದು 5 ಲಕ್ಷಕ್ಕೆ ತಮ್ಮ ಮುಖಾಂತರ. ಈಗ ತಾಯಿ ಕೈಯಾಗಿ ಚೆಕ್ ಕೊಡೋದಂದರೆ ದುಃಖ ಅವ್ರಿಗೆ, ಬಟ್ ಅದಾಗ್ಯೂ ನಾವು ರೂಲ್ಸ್ ಫಾಲೋ ಮಾಡಬೇಕು. ನಾವೆಲ್ಲರೂ ಮುಖಂಡರು ಸೇರಿ ಅದೊಂದು ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ಬಗ್ಗೆ ಖೇದ ಇದೆ, ಇಂಥ ಘಟನೆ ಮತ್ತೆ ಆಗಲಾರ್ದಂಗೆ ಇನ್ನು ಎಚ್ಚರಿಕೆ ವಹಿಸ್ತೀವಿ ಅಂತ ಹೇಳ್ಬಿಟ್ಟು. ಸರ್ ಈಗ ರೀ ಪಾಲಕರು ಏನು ಮಾಡತ್ತಾರಂದ್ರೆ ರೀ, ಶಿಕ್ಷಕರನ್ನ ಏನಪ್ಪ ಅಂದ್ರೆ ಬಡಿದು ಹೊಡೆದು ಮಾಡಿ ಕೊಂದಿದಾರ ಅಂತಂದೇಳಿ ಆರೋಪಗಳ ಕೊಡತ್ತಾರ ಪಾಲಕರು. ಅದಕ್ಕೆ ತಾವೇನು ಹೇಳ್ತೀರಿ? ಆರೋಪ ಅವ್ರ ಸಂದೇಹ ಏನಿದೆ ಆಗಲಿ ಹೇಳಿದ್ರೆ ಕೊಡಲಿ. ಯಾಕಂದರೆ ಮಗು ಏನು ಇದು ಆಗೋದಿಲ್ಲ. ಆ ಪೊಲೀಸ್ನಿಗೆ ನೀವು ಏನೇ ಸಂದೇಹ ಇರಲಿ, ಏನೇ ಅಭಿಪ್ರಾಯ ಇರಲಿ, ಪೊಲೀಸ್ ತನಿಖೆಯಿಂದ ಏನು ಹೊರಗೆ ಬರ್ತದೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ತದೆ, ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ನಮಗೇನು ಅದ್ರ ಬಗ್ಗೆ ಯಾವುದೂ ಒಂದು ವಿಚಾರ ಇಲ್ಲ. ಏನು ವಾಸ್ತವ ಇದೆ, ಏನು ಯಾರು ಕ್ರಿಮಿನಲ್ ಆ್ಯಕ್ಷನ್ ಮಾಡಿರ್ತಾರೆ ಅವ್ರ ಮೇಲೆ ನಿಯಮಾನುಸಾರ ಕಾನೂನು ಶಿಕ್ಷೆ ಆಗಲೇಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಆಯ್ತು ರೀ. ಇವಾಗ ರೀ ಶಿಕ್ಷಕರು ಅವ್ರನ್ನೂ ಒಂದು ಮಾತು ಕೇಳಿದ್ರೆ ಅವ್ರೇನಂತಾರ ಮಗುನ ಊರ್ಲಿ ಹಾಕುವಂತು ಅಂತಂದು ಹೇಳ್ತಾರೆ. ಆದರೆ ಮಗು ಊರ್ಲಿ ಹಾಕೊಂಡ್ರೆ ಅಲ್ಲಿ ಆರಕ್ಷಕರ ಅಧಿಕಾರಿಗಳು ಬರಬೇಕಾಗಿತ್ತು, ಅವರ ತರಬೇಕಾಗಿತ್ತು. ಆದರೆ ಇವರು ಅದನ್ನು ಅಲ್ಲಿಂದ ಎಲ್ಲ ತೆಗೆದುಕೊಂಡು ಬಂದು ಹಾಸ್ಪಿಟಲ್ಗೆ ಇದನ್ನು ಮಾಡಿದರು. ಅದಕ್ಕೆ ತಾವೇನು ಶಿಕ್ಷಕರಾಗಿ ಹೇಳ್ತಾ ಇದ್ದಾರೆ, ನಾವು ಅಲ್ಟಿಮೇಟ್ ಆಗಿ ತನಿಖಾಧಿಕಾರಿಗಳ ವರದಿನೇ ಅಂತಿಮ. ಎಂತೆಂಥ ಪ್ರಕರಣಗಳು ನೋಡ್ತೀವಿ, ಹಾಗಾಗಿದೆ ಹೀಗಾಗಿದೆ ಅಂದಿದ್ದು ಕೊನೆಗೆ ತನಿಖೆಯಿಂದ ಗೊತ್ತಾಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಏನು FSL ಏನು ಮಾಡ್ತಾರೆ ಮಾಡಲಿ, ನಾವು ಅವರಿಗೆ ಕಂಪ್ಲೀಟ್ ಅದನ್ನು ರಿಕ್ವೆಸ್ಟ್ ಮಾಡ್ತೀವಿ. ಮಗುಗೆ ಒಂದು ಪಾಲಕರಿಗೆ ಕನಿಷ್ಠ ಒಂದು ನ್ಯಾಯ ಆದರೂ ಸಿಗಲಿ ಅನ್ನೋದು ನಮ್ದು ಅಪೇಕ್ಷೆ ಇದೆ. ಅದು ಹಾಗೆ ಆಗಬೇಕು. ಆಯ್ತು ರೀ ಸರ್. ಇನ್ನೊಂದು ರೀ, ಮೊರಾರ್ಜಿ ಸ್ಕೂಲ್ ಏನು ವಸತಿ ಶಾಲೆ ಐತಲ್ರಿ ಸೊಟ್ಟಟಿ, ಅಲ್ಲಿ ಪದೇ ಮೇಲಿಂದ ಮೇಲೆ ಭಾಳಷ್ಟು ಇಂಥ ಕಂಪ್ಲೇಂಟ್ಗಳು. ಹೋದ ಬಾರಿ ಏನಾಗಿತ್ತು ಅಂದ್ರೆ ಹಾಸ್ಟೆಲ್ಗೂ ಉರಿ ಹತ್ತಿತ್ತು. ಅದಕ್ಕೋಸ್ಕರ ಅಲ್ಲೇ ಯಾಕೆ ಅದೇ ಸ್ಕೂಲಲ್ಲಿ ಯಾಕೆ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವಿಸ್ತಾ ಇದೆ? ಸರ್ ಕರೆಕ್ಟ್. ಇಲ್ಲಿಂದು ಭಾಳಷ್ಟು ಸ್ಥಳೀಯ ಪತ್ರಕರ್ತರಾಗಲಿ ನಾಯಕರಾಗಲಿ ಹಲವಾರು ಬಾರಿ ನನ್ನ ಗಮನಕ್ಕೆ ತಂದಿದ್ದರು.
ಅದಕ್ಕೆ ನಾವು ಕ್ರಮ ತಗೊಂಡು ಇತ್ತೀಚೆಗೆ ನೋಡಿ 15-20 ದಿವಸದಿಂದ ನಾವು ಪ್ರಾಂಶುಪಾಲರನ್ನು ಚೇಂಜ್ ಮಾಡಿದ್ದೀವಿ ಆಡಳಿತಾತ್ಮಕ ಭಾಗವಾಗಿ. ಮತ್ತೆ ಇನ್ನೂ ಅಲ್ಲಿ ಸ್ವಲ್ಪ ಟೀಚರ್ಸದ್ದು ಕಂಪ್ಲೇಂಟ್ ಇತ್ತು. ಮತ್ತು ಪ್ರಾಂಶುಪಾಲರು ಚೇಂಜ್ ಮಾಡಿದಾಗೆ ನನಗೆ ಕೆಲವು ಟೀಚರ್ಸ್ ಮೆಸೇಜ್ ಹಾಕಿದ್ದಾರೆ, ಸರ್ ಶಾಲೆ ಆಡಳಿತ ನಾವೇನು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ, ಪ್ರಾಂಶುಪಾಲರು ಎಲ್ಲ ಕೂಡಿ ಅಂತ ಮೆಸೇಜ್ ಹಾಕಿದ್ದಾರೆ. ಬಟ್ ಅವ್ರ ಟೀಚರ್ಸ್ ನಂಬರು ಸೇವ್ ಇಲ್ಲ ನನ್ನ ಕಡೆ. ಅಂದರೆ ಇನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತನ್ನೋ ಸಂದರ್ಭದಲ್ಲಿ ಇಂಥ ಒಂದು ಕಹಿ ಘಟನೆ ಆಗಿದೆ. ನಾವು ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀವಿ ಅಂತ ಹೇಳಿ. ಸರ್, ಇನ್ನೊಂದು ನಿಮ್ಮ ಮೇಲಾಧಿಕಾರಿಗಳಾಗಿ ಈ ವಸತಿ ಶಾಲೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಹೊಡೆಯಬೇಡ ಅಂತಕ್ಕಂಥ ಒಂದು ಆದೇಶ ಇದ್ದರೂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಬಡಿಲತ್ತಿದ್ದಾರೆ. ಅದಕ್ಕೆ ಏನು ಹೇಳ್ತಿರ್ತಾರೆ? ಹೊಡಿಬಾರ್ದು ಸರ್. ಕಾರ್ಪೊರೇಟ್ ಪನಿಷ್ಮೆಂಟ್ ಟೋಟಲಿ ಬ್ಯಾನರ್. ಅಂದರೆ ಮಕ್ಕಳ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆ ಆಗಲಿ ಅಥವಾ ಶೈಕ್ಷಣಿಕವಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾರು ಹೊಡೆಯಬಾರ್ದು ಅನ್ನೋದು ಇವತ್ತು ಕಾನೂನೇ ಇದೆ. ಯಾರು ಆ ರೀತಿ ಹೊಡೆದಿದ್ದಾರೆ ಅಥವಾ ವಿಕೃತ ಮನಸ್ಸಿನ ಕೆಲವು ಟೀಚರ್ಸ್ಗಳಾಗಿದ್ದಲ್ಲಿ ಅವ್ರ ಮೇಲೆ ಕ್ರಮ ತಗೊತಾ ಇರ್ತೀವಿ. ಪ್ರತಿ ಸಲ ನಾವು ಏನು ಮಂತ್ಲಿ ಏನು ಮೀಟಿಂಗ್ ಮಾಡ್ತೀವಿ, ಹೊಡಿಯೋದಿಲ್ಲ. ಅದು ಎಸ್ಪೆಷಲಿ ನಮ್ಮಲ್ಲಿ ಅಂಥ ಪಾಲಕರು ಇರ್ತಾರೆ, ಮಧ್ಯಮ ವರ್ಗ ಅಥವಾ ಬಡ ವರ್ಗದ ಪಾಲಕರು ಮಕ್ಕಳನ್ನು ಬಿಟ್ಟು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋರು ಇರ್ತಾರೆ. ಕರೆಸಿಬಿಟ್ಟು ಪ್ರೀತಿಯಿಂದ ನೋಡ್ರಿ ಅನ್ನೋದೇ ನಮ್ಮದು ರೂಲ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ, ಎಲ್ಲ ಇದೆ. ಆದಾಗ್ಯೂ ಕೂಡ ಯಾರಂಥ ಟೀಚರ್ಸ್ ಇದ್ದಾರೆ ನಮಗೆಲ್ಲ ಒಂದು ಅಂತ ಮಾಹಿತಿ ಬಂದಾಗೆ ತಕ್ಷಣಕ್ಕೆ ಕ್ರಮ ತಗೊತಾ ಇದ್ದೀವಿ ಅಂತ ಹೇಳಕ್ಕೆ ಸರ್, ಇನ್ನೊಂದ್ರಿ ಅದು ಕರೆಕ್ಟ್. ಈಗ ಹೊಡೆದಿದ್ದಾರೆ ಅನ್ನೋದು ನಿಮ್ಮ ಸಂದೇಹ ಏನಿದೆ ಇದೆಯಲ್ಲ, ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಯ್ತು ಅಂದ್ರೆ ಅದು ಏನ್ ಆಕ್ಷನ್ ಆಗ್ತದ ಹಂಗ ಮಾಡ್ಬೇಕು. ಪೊಲೀಸ್ ಇಲಾಖೆ ಸರ್ ನೋಡಿ, ಮಗುಗೆ ತಂದೆನೂ ಅನಾರೋಗ್ಯದಿಂದ ತೀರ್ಕೊಂಡು ನೀವೆಲ್ಲರೂ ಒಂದು ಪೋಷಕರ ಹಂತದಲ್ಲಿ ನಿಂತೀರಿ. ಅದರಲ್ಲಿ ನಾನು ಒಬ್ಬ ಅಧಿಕಾರಿ ಆಗಿ ಅಧಿಕಾರಿ ನಂತರದಾಗಿ ಹೇಳ್ತಾ ಇದ್ದೀನಿ, ನನಗೆ ದುಃಖ ಇದೆ. ಇಷ್ಟೊತ್ತಲ್ಲಿ ಎಲ್ಲರೂ ನಿಂತಿದ್ದೀರಿ, ನಾನೊಬ್ಬೇನೋ ನಂದು ಡ್ಯೂಟಿ, ಯಾರೋ ಸಂಬಂಧಿಕರು ಬಂದಿದ್ದು ಅಷ್ಟೇ ಅಲ್ಲ, ಸಾರ್ವಜನಿಕರು ಇಷ್ಟು ಜವಾಬ್ದಾರಿ ಊರಿನವ್ರು ಬಂದಿರಿ ಸರ್. ರಿಯಲಿ ನನಗೆ ಬಹಳ ದುಃಖ ಇದೆ. ಆ ಮಗುಗೆ ನಾವೆಲ್ಲ ಸೇರಿ ಅಥವಾ ಕಾನೂನು ಪ್ರಕಾರ ನಿಜವಾಗ್ಲೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೋದು ಸರ್. ಇವಾಗ್ರಿ ಆ ಒಂದು ವಸತಿ ಶಾಲೆ ಐತಲ್ರಿ ಸರ್, ಅಲ್ಲಿ ಭಯದ ವಾತಾವರಣ, ಒಂದ್ ಸ್ವಲ್ಪ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಭಯದ ವಾತಾವರಣ ಐತಿ, ಅಲ್ಲಿ ದೌರ್ಜನ್ಯ ಐತಿ ಅಲ್ವಾ, ಜಾತೀಯತೆ ಐತಿ ಅಂತಕ್ಕಂಥ ಒಂದು ಆರೋಪಗಳು ಇವು ಬಹಳಷ್ಟು ಕೇಳಿ ಬರ್ತಾವ್ರಿ ಸರ್. ಮಹೇಶ್ ಸರ್ ಹೇಳಿದ್ರು ಸರ್, ಇಡೀ ಬ್ಯಾಚ್ ಸಿಬ್ಬಂದಿ ಫಸ್ಟ್ ಚೇಂಜ್ ಮಾಡಿ ಒಂದು 2-3 ಸಲ ನಾನು ಬಂದು ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇದು ಮಾಡಿಕೊಂಡು ಪೊಲೀಸ್ ಆಫೀಸರ್ಸ್ ಅಥವಾ ಲೋಕಲ್ ಯಾರೇ ಹಿರಿಯರನ್ನು ಕರ್ಕೊಂಡು ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ಸನ್ನು ಈ ವಾರದಲ್ಲಿ ಮಾಡ್ತೀವಿ. ಆಗ್ತಾ ಇರ್ತದೆ. ಏನು ಇತ್ತೀಚೆಗೆ ಈ ಮಗುದು ಏನೋ ಗೊತ್ತಿಲ್ಲ, ತನಿಖೆ ನಂತರ ಗೊತ್ತಾಗಲಿ. ಇತ್ತೀಚೆಗೆ ನಮ್ಮ ಹಾಸ್ಟೆಲಲ್ಲಿ ಒಬ್ಬಳು ಡಿಗ್ರಿ ಫೈನಲ್ ಇಯರ್ ಹುಡುಗಿ ಸುಸೈಡ್ ಮಾಡಿಕೊಂಡು, ಸೊ ಸುಸೈಡಲ್ ಟೆಂಡೆನ್ಸಿ ಹೆಚ್ಚಾಗ್ತಾ ಇದ್ದಾವೆ. ನಾವು ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ. ಅದನ್ನು ತಡೆ ಹಿಡಿಯೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಅದನ್ನು ಈ ಸಲ ಸರಿಯಾಗಿ ಮಾಡ್ತೀವಿ. ಮತ್ತು ಸ್ಕೂಲಲ್ಲಿ ಏನಂತ ವಾತಾವರಣ ಇದೆ ಸರ್, ಈ ಮಗು ಆಗದಿಂದಾಗಲಿ ಅಥವಾ ಟೀಚರ್ಸ್ ಕಾರಣದಿಂದ ಒಂದು ಆತಂಕದ ವಾತಾವರಣ ಇದ್ದರೆ ಅದನ್ನು ಕಂಪ್ಲೀಟ್ ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ತಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ತಾರೆ ಸರ್. ಇನ್ನೊಂದು ವಿಷಯ ಸರ್, ಅಲ್ಲಿ ಏನಾರ ತೊಂದರೆ ಆಗೈತೆ ಅಂತ ನಾವು ವಿಸಿಟ್ ಮಾಡಕ್ ಹೋದ್ರೆ ಸರ್, ನಮಗೆ ನೀವು ಅವರು ಆದೇಶ ಇದನ್ನ ತೊಗೊಂಬರಿ, ಪರ್ಮಿಷನ್ ತೊಗೊಂಬರಿ, JD ಅವ್ರ ಪರ್ಮಿಷನ್ ಕೇಳ್ತಾರೆ ಸರ್. ನಾವು ವಿಡಿಯೋ ಮಾಡಕ್ಕೆ ಕೂಡ ಅಧಿಕೃತ ಪತ್ರಕರ್ತರು ಹೋದ್ರೆ ಏನು ಸಮಸ್ಯೆನೇ ಇರೋದಿಲ್ಲ. ನಾವು ಅದಕ್ಕೆ ಪ್ರಾಂಶುಪಾಲರು ಚೇಂಜ್ ಮಾಡಿವಿ. ಪ್ರಾಂಶುಪಾಲರು ಹಿಂದೆ ಏನು ಒಬ್ಬರು ಮೇಡಮ್ ಇದ್ರು, ಪದೇ ಸಾರ್ವಜನಿಕರಿಂದ ಪಾಲಕರಿಂದ ಬರ್ತಾ ಇದ್ದು, ಇನ್ನೇನೋ 15 ದಿವಸದಿಂದ ನಾನು ಜಸ್ಟ್ ಇವ್ನು ಚೇಂಜ್ ಮಾಡಿದ ಮೇಲೆ ನಾನು ಹೇಳಿದೆ ಪ್ರಿನ್ಸಿಪಾಲ್ 4 ವರ್ಷದಿಂದ ಏನೂ ಆಗಿಲ್ಲ. ಈ ಸದ್ಯಕ್ಕೆ ಒಂದು ತಿಂಗಳಲ್ಲಿ ಆಗಿದೆ ಸರ್. ಅವ್ರ ಮೇಡಮ್ ಅವ್ರು ಹೋದ್ರು, ಅನ್ಕತ್ತಾಗ ನಮ್ಮ ಹುಡುಗರು ಅಲ್ಲೇ ಇದ್ವಿ, ಅದು ಏನೂ ಆಗಿಲ್ಲ. ಈಗ ಆಗಿದೆ. ಇದಕ್ಕೇನು ರೀಸನ್ ಇತ್ತು ನಮಗೆ? ಆಕಸ್ಮಿಕ ಅಲ್ಲ ಸರ್, ಆಕಸ್ಮಿಕ ಅನ್ನೋದು ಈಗ ಹೇಳ್ತಾ ಇದ್ದೀನಿ. ತನಿಖೆಯಿಂದ ಗೊತ್ತಾಗ್ಬೇಕು, ಪೊಲೀಸರು ಹೇಳ್ಬೇಕು. ಈಗ ನಾವೇನು ಮಾಡೋಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಏನು ಹೊಡೆದ್ರ ಏನಾಯ್ತು ಅಂತ ನೋಡೋಣ ಸರ್.